ಸೊ ಹಲೋ ಕರುನಾಡು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನನ್ನ ಜೊತೆಗಿದೆ ಹೊಸದಾಗಿ ಲಾಂಚ್ ಆಗಿರೋ ಕಿಯಾ ಸೆಲ್ಟಾಸ್. ಸೊ ಈ ಕಾರ್ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಇದೇ ನೋಡಿ ಹೊಸದಾಗಿ ಲಾಂಚ್ ಆಗಿರೋ ಕಿಯಾ ಸೆಲ್ಟಾಸ್. ತುಂಬ ಜನಕ್ಕೆ 20 ಲಕ್ಷದ ರೇಂಜಲ್ಲಿ ಒಂದು ಕಾರ್ ತೊಗೊಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಅದು ಜನವರಿ ಹೊಸ ವರ್ಷ ಬಂತಲ್ಲ ಇನ್ನೇನು. ಸೊ ಅಂಥವ್ರಿಗೆ ಇದೊಂಥರ ಪರ್ಫೆಕ್ಟ್ ಆಪ್ಷನ್. ಬಿಕಾಸ್ ಈ ಕಾರು ನೋಡೋಕ್ಕೆ ಯಾವುದೇ ಕಾರಣಕ್ಕೂ 20 ಲಕ್ಷದ ಕಾರ್ ಥರ ಕಾಣಿಸ್ತಾನೆ ಇಲ್ಲ. ಫುಲ್ ಒಂದು ಪ್ರೀಮಿಯಂ ಕಾರ್ ಬರುತ್ತಲ್ಲ, ಒಂದು 40-50 ಲಕ್ಷ ಆ ಥರ ಕಾಣಿಸ್ತಾ ಇದೆ. ಬಿಕಾಸ್ ಸೈಡಿಂದ ಲೆಂತ್ ಜಾಸ್ತಿ ಆಗಿದೆ. And this is the most biggest car in the segment side wise ನೋಡಿದ್ರೆ ನೀವು ಕಂಪೇರಿಂಗ್ ಇಟ್ ಟು ಅದರ್ ಕಾಂಪಿಟೇಟರ್ಸ್. ಸೊ ಇವತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕ ಬಂದು ಕಾರ್ನ ಶೂಟ್ ಮಾಡ್ತಾ ಇದ್ದೀನಿ. ಡಿಸೈನ್ ವೈಸ್ ಮಾತಾಡೋದಾದ್ರೆ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಫ್ರಂಟ್ ಇಂದ ಲವ್ ಇಟ್ ಆರ್ ಹೇಟ್ ಇಟ್ ಡಿಸೈನ್ ಅಂತಾರೆ. ಸೊ ತುಂಬ ಜನಕ್ಕೆ ಇಷ್ಟ ಆಗ್ಬೋದು, ಆಗದೇನೂ ಇರ್ಬೋದು. ಸೊ ಫೀಚರ್ಸ್ ವಿಚಾರಕ್ಕೆ ಬಂದರೆ ಕಾರಲ್ಲಿ ಲೆವೆಲ್ 2 ADAS ಇದೆ. ಆ್ಯಂಡ್ ಇಂಜಿನ್ ಆಪ್ಷನ್ಸ್ ಎಲ್ಲ ಕಂಪ್ಲೀಟ್ಲಿ ಸೇಮ್ ಹಳೆ ಸೆಲ್ಟಾಸಲ್ಲಿ ಏನು ಬರ್ತಿತ್ತು ಅದೇ ಕೊಟ್ಟಿದ್ದಾರೆ. ಬಟ್ ಡಿಫ್ರೆಂಟ್ ಏನಂದರೆ ಈ ಕಾರ್ ಏನಕ್ಕೆ ಇಷ್ಟು ಬಲ್ಕಿಯಾಗಿ ಕಾಣಿಸ್ತಾ ಇದೆ ಅಂದರೆ, ಈಗ ಇದು ಹೊಸ ಪ್ಲಾಟ್ಫಾರ್ಮಲ್ಲಿ ಬಿಲ್ಡ್ ಮಾಡಿದ್ದಾರೆ. K3 ಅಂತ ಕರೀತಾರೆ. ಗ್ಲೋಬಲಿ ಕಿಯಾದವ್ರು ಯೂಸ್ ಮಾಡೋ ಪ್ಲಾಟ್ಫಾರ್ಮ್ ಇದು. ನಾವು ಬಿಗರ್, ಸೇಫರ್ ಆ್ಯಂಡ್ ಟೆಕ್ಲೋಡೆಡ್, ಸೊ 3 ಆಪ್ಷನ್ನಲ್ಲಿ ಫಿಲ್ ಮಾಡಿ ಇಟ್ಬಿಟ್ಟಿದ್ದಾರೆ ಕಿಯಾದವರು. ಫ್ರಂಟಲ್ಲಿ ಅಬ್ಸರ್ವ್ ಮಾಡಿದ್ರೆ ಐಸ್ ಕ್ಯೂಬ್ ಶೇಪಲ್ಲಿ ಇರೋ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಗಳನ್ನ ಕೊಟ್ಟಿದ್ದಾರೆ. ಥ್ರೋ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸೈಡ್ ವೈಸ್ ಇದೆ ಈಗ DRL. ಸೊ ಇದು ಒಂಥರ ನೈಟಲ್ಲೆಲ್ಲ ನಿಮಗೆ ಡೈನಾಮಿಕ್ ವೆಲ್ಕಮ್ ಫಂಕ್ಷನ್ ಅಂತ ಕೊಡುತ್ತೆ. ದಿಸ್ ಇಸ್ ದ ಕೀ ಆಫ್ ದ ಕಾರ್. ಸೊ ಕೀಯಿಂದನೇ ನೀವು ಕಾರ್ನ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಪ್ರಾಕ್ಸಿಮಿಟಿ ಸೆನ್ಸರ್ ಇದೆ. ಜಸ್ಟ್ ನನ್ನ ಪಾಕೆಟಲ್ಲಿ ಇದ್ರೆ ಸಾಕು, ಕಾರ್ ಹತ್ತಿರ ಹೋಗಿದ ತಕ್ಷಣ ಅನ್ಲಾಕ್ ಆಗುತ್ತೆ, ದೂರ ಬಂದಿದ ತಕ್ಷಣ ಲಾಕ್ ಆಗುತ್ತೆ. ಇಷ್ಟು ದಿನ ಹಳೆ ಸೆಲ್ಟಾಸಲ್ಲಿ ನೀವು ಹೋಗಿ ರಿಕ್ವೆಸ್ಟ್ ಸೆನ್ಸರ್ ಬಟನ್ನ ಟ್ಯಾಪ್ ಮಾಡಬೇಕಾಗಿತ್ತು. ಬಟ್ ಈಗ ಅದು ಬೇಕಿಲ್ಲ. ಆ್ಯಂಡ್ ಇದು ಹೋಲ್ಡ್ ಬಟನ್ ಅಂತ ಹೇಳಿದ್ನಲ್ಲ ಅವಾಗಲೇ ಇಂಜಿನ್ ಸ್ಟಾರ್ಟ್ ಮಾಡೋದಕ್ಕೆ. ಕೆಳಗಡೆ ಫಾಗ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಟೋಟಲಿ 6 ಪಾರ್ಕಿಂಗ್ ಸೆನ್ಸರ್ಸ್. ಫ್ರಂಟಲ್ಲಿ 4 ಆ್ಯಂಡ್ ಸೈಡಲ್ಲಿ 2 ಇರುತ್ತೆ. ರೇರಲ್ಲಿ 2 ಆ್ಯಂಡ್ ಫುಲ್ ರೇರಲ್ಲಿ 4. ಸೊ ಟೋಟಲಿ ಅರೌಂಡ್ 12 ಪಾರ್ಕಿಂಗ್ ಸೆನ್ಸರ್ಸ್ ಇದೆ ಕಾರಲ್ಲಿ. ಲೆವೆಲ್ 2 ADAS ಅಲ್ಲಿ 21 ಫೀಚರ್ಸ್ನ ಕೊಟ್ಟಿದ್ದಾರೆ. ಹೈವೇಸಲ್ಲೆಲ್ಲ ಡ್ರೈವ್ ಮಾಡ್ತಿದ್ರೆ ಒಳ್ಳೆ ಮಜಾ ಬರುತ್ತೆ. 15 ಸೆಕೆಂಡ್ಸ್ ಒಂದು ಸ್ಟೇರಿಂಗ್ ವೀಲ್ ಟಚ್ ಮಾಡಿದ್ರೆ ಸಾಕು, ಇಟ್ ಕ್ಯಾನ್ ಆಲ್ಮೋಸ್ಟ್ ಕಂಟ್ರೋಲ್ ಬೈ ಇಟ್ ಸೆಲ್ಫ್. ಫ್ರಂಟಲ್ಲಿ ಪಾರ್ಕಿಂಗ್ ಸೆನ್ಸರ್ ಇದೆ, ಪಾರ್ಕಿಂಗ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಪಾರ್ಕ್ ಮಾಡ್ಬೇಕಾದ್ರೆ ಏನು ಇಶ್ಯೂಸ್ ಇರಲ್ಲ. 360 ಡಿಗ್ರಿ ಕ್ಯಾಮ್ರಾ ಕ್ಲಾರಿಟಿ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಅದನ್ನು ಒಳಗಡೆ ಹೋಗಿ ತೋರಿಸ್ತೀನಿ. ಸೊ ಕಿಯಾ ಬ್ಯಾಡ್ಜಿಂಗ್ ಬಂದು ಈಗ ಬಾನೆಟ್ ಮೇಲೆ ಪ್ಲೇಸ್ ಮಾಡಿದ್ದಾರೆ. ದಟ್ಸ್ ನೈಸ್. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಕಾರ್ ಬಗ್ಗೆ ಓವರ್ ಆಲ್ 10 ಕಲರ್ ಆಪ್ಷನ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನನಗೆ ಇಷ್ಟ ಆಗಿದ್ದು ವೈಟ್ ಮತ್ತು ಬ್ಲ್ಯಾಕ್ ಕಲರ್. ಇನ್ನೂ ಒಂದು ಆಲಿವ್ ಗ್ರೀನ್ ಅನ್ನೋ ಬರುತ್ತೆ. ದಟ್ ಈಸ್ ವೆರಿ ಯೂನಿಕ್ ಇನ್ ದ ಸೆಗ್ಮೆಂಟ್. ಅದನ್ನು ಚೆಕ್ ಮಾಡ್ಬೋದು ಆ್ಯಕ್ಚುಲಿ ಯಾರಾದರೂ ಕಾರ್ ಪರ್ಚೇಸ್ ಮಾಡಬೇಕು ಅಂತಿದ್ರೆ. ಗ್ರೌಂಡ್ ಕ್ಲಿಯರೆನ್ಸ್ ಮೋರ್ ದೆನ್ ಎನಫ್. ಬಟ್ ನನಗೆ ಅನ್ಸಿದ್ದೇನೆಂದರೆ ಆ ಕೆಳಗಡೆ ಪ್ಯಾನೆಲ್ನ ಗ್ಲಾಸಿ ಫಿನಿಷಲ್ಲಿ ಕೊಡಬಾರ್ದಿತ್ತು. ನಮ್ಮ ಇಂಡಿಯನ್ ರೋಡ್ಸಲ್ಲಿ ಗೊತ್ತಲ್ಲ, ಎಲ್ಲ ಕಡೆ ರೋಡ್ ಅಂತೂ ಪ್ಯಾಚ್ ವರ್ಕ್ ಇರುತ್ತೆ, ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಆ ಥರ ಟೈಮಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳೆಲ್ಲ ಹಾರಿದ್ರೆ ಸ್ಕ್ರ್ಯಾಚಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಐ ಬೆಟರ್ ರೆಕಮೆಂಡ್ ಯಾವ್ದಾದ್ರು PPF ಮಾಡಿಸ್ಬಿಡಿ ಅಷ್ಟಕ್ಕೆ ಕಂಪ್ಲೀಟಾಗಿ, ಅವಾಗೇನು ಪ್ರಾಬ್ಲಮ್ ಇರಲ್ಲ. 18 ಇಂಚ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಡಿಸೈನ್ ನೋಡೋಕ್ಕೆ ಒಂದು ಎಲೆಕ್ಟ್ರಿಕ್ ಕಾರ್ದು ಅಲಾಯ್ ವೀಲ್ ಥರ ಇದೆ, ಬಟ್ ಸೈಜ್ ಈಸ್ ಎನಫ್. ಆ್ಯಂಡ್ 18 ಇಂಚ್ ವೀಲ್ಸ್ ಒಳಗಡೆ ಇಲ್ಲಿ ನೋಡಿದ್ರೆ ನೀವು ನಿಯಾನ್ ಕಲರ್ ಬ್ರೇಕ್ ಕ್ಯಾಲಿಪರ್. ಇಷ್ಟು ದಿನ ರೆಡ್ ಕಲರ್ ನೋಡ್ತಿದ್ರಿ, ಬಟ್ ಈಗ ನಿಯಾನ್ ಕಲರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮೇ ಬಿ ಈಗ ನೋಡಿ ಸ್ಪೋರ್ಟಿಯರ್ ವರ್ಷನ್ ಬಿಟ್ಟರೆ ರೆಡ್ ಕಲರ್ ಬರ್ಬೋದು, ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಲ್ಗಡೆಯಿಂದ ನೋಡಿದ್ರೆ ಒಂದು ಪ್ಯಾನರಾಮಿಕ್ ಸನ್ರೂಫ್ ಇದೆ, ಶಾರ್ಕ್ ಫಿನ್ ಆಂಟೆನಾ, ರೂಫ್ ರೇಲ್ಸ್ ಆ್ಯಂಡ್ ಆಟೋಮೆಟಿಕ್ ಡೋರ್ ಹ್ಯಾಂಡಲ್ಸ್ ಇದು. ಸೊ ನಾನು ಲಾಕ್ ಮಾಡಿದ ತಕ್ಷಣ ಅದಾಗದೆ ಫೋಲ್ಡ್ ಆಗುತ್ತೆ. ಲೆಟ್ ಮೀ ಶೋ ಯು ದಟ್. ನೋಡಿ, ಲಾಕ್ ಮಾಡಿದೆ, ಕ್ಲೋಸ್ ಆಯಿತು. ಅನ್ಲಾಕ್ ಮಾಡ್ತೀನಿ, ಓಪನ್ ಆಗುತ್ತೆ. ಮಿರರ್ಗೆಲ್ಲ ಈಗ ಕಂಪ್ಲೀಟಾಗಿ ಏನು ಮೆಮೊರಿ ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ಈಗ ನಾನು ಡ್ರೈವ್ ಮಾಡ್ತಾ ಇದ್ದೀನಿ, ನನ್ನ ಫ್ರೆಂಡ್ ಒಬ್ಬ ರೆಗ್ಯುಲರಾಗಿ ಡ್ರೈವ್ ಮಾಡ್ತಾ ಇದ್ದಾನೆ ಅಂದರೆ ಮೆಮೊರಿ ಸೆಟ್ ಮಾಡ್ಕೊಬೋದು 1, 2 ಅಂತ. ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಲುಕಿಂಗ್ ಕಾರ್ ಫ್ರಮ್ ರೇರ್ ಡಿಸೈನ್. GT ಲೈನ್ ಬ್ಯಾಡ್ಜ್ ಇದೆ ನೋಡಿ, ಫ್ಲೈಟ್ ಹೋಗ್ತಾ ಇದೆ, ಅದರದ್ದೇ ಸೌಂಡ್ ಫುಲ್ಲು. ಸೊ ಕಿಯಾದವ್ರ ಬಗ್ಗೆ ನನಗೆ ತುಂಬ ಇಷ್ಟ ಆಗೋದೇನೆಂದರೆ ಬೇಸಿಕ್ ವೇರಿಯಂಟಲ್ಲಿ ಒಳ್ಳೊಳ್ಳೆ ಫೀಚರ್ಗಳನ್ನ ಕೊಡ್ತಾರೆ. ಇನ್ ಕೇಸ್ ಈಗ ನನ್ನ ಬಜೆಟ್ ಒಂದು 15 ಲಕ್ಷ ಇದೆ ಅನ್ಕೊಳ್ಳಿ, ಟಾಪ್ ಆ್ಯಂಡ್ ಕಾಂಪ್ಯಾಕ್ಟ್ SUV ತೊಗೊಳ್ಳೋ ಬದಲು ಮಿಡ್ ವೇರಿಯಂಟ್ ಅಥವಾ ಬೇಸ್ ವೇರಿಯಂಟ್ ನಾನು ಮಿಡ್ ಸೈಜ್ SUVನೇ ತೊಗೊಂಡ್ಬಿಡ್ತೀನಿ. ಅದು ಒಂಥರ ಬೆಟರ್ ಆಪ್ಷನ್ ಇರುತ್ತೆ. ಬಿಕಾಸ್ ಸೇಫ್ಟಿ ಇರುತ್ತೆ, ಸ್ಪೇಸ್ ಒಳಗಡೆ ಫೀಚರ್ಸ್ ಓಕೆ ಕಾಂಪ್ರಮೈಸ್ ಮಾಡ್ಬೋದು, ಬಟ್ ಸ್ಟಿಲ್ ಅ ಬೆಟರ್ ಕಾರ್ ಇನ್ ಆಲ್ ಟರ್ಮ್ಸ್. ಹಿಂದ್ಗಡೆ ನೋಡಿ ಪಾರ್ಕಿಂಗ್ ಸೆನ್ಸರ್ ಹೇಳಿದ್ನಲ್ಲ, 4 ಇಲ್ಲಿದೆ, 2 ಆನ್ ದ ಸೈಡ್. ಇದರಲ್ಲಿ ಎಲೆಕ್ಟ್ರಾನಿಕಲಿ ಓಪನಬಲ್ ಟೈಲ್ ಗೇಟ್ ಕೊಟ್ಟಿಲ್ಲ, ಅದೊಂದು ಮಿಸ್ ಆಗಿದೆ. ಪ್ರಾಬಬಲಿ ಕೊಡ್ಬೋದಿತ್ತು ಈ ಪ್ರೈಸ್ ರೇಂಜಲ್ಲಿ. ಒಂದು 24 ಲಕ್ಷಕ್ಕೆ ಬಂದರು ಟಾಪ್ ಎಂಡ್. ದಿಸ್ ಒನ್ ಶುಡ್ ಹ್ಯಾವ್ ಬಿನ್ ಗಿವನ್. 447 ಲೀಟರ್ ಬೂಟ್ ಸ್ಪೇಸ್ ಇದೆ, ಸಫಿಷಿಯೆಂಟ್ ಫಾರ್ ಎ ಫ್ಯಾಮಿಲಿ. ಹಿಂದ್ಗಡೆ ಸಬ್ಬೂಫರ್ ಸಿಗುತ್ತೆ, ಪಾರ್ಸೆಲ್ ಟ್ರೇ ಇದೆ. ಕಿಯಾ ಬ್ಯಾಡ್ಜ್ ಸೆಲ್ಟಾಸ್ ಅಂತ ಬರೆದಿದ್ದಾರೆ. GT ಲೈನ್ ಆಗಿರೋದ್ರಿಂದ ಬಂಪರ್ ಎಲ್ಲ ಚೇಂಜಸ್ ಇರುತ್ತೆ. ಬೇಸಿಕ್ ವೇರಿಯಂಟಲ್ಲೆಲ್ಲ ನಿಮ್ಗೆ ಈ ಥರ ಕಾಣಿಸಲ್ಲ. ನೋಡಿದ ತಕ್ಷಣ ರೇರ್ ವೈಪರೇ ಇಲ್ವಲ್ಲ ಅಂತ ಅನ್ಕೊಂಡಿರ್ಬೋದು. ಸ್ಪಾಯ್ಲರ್ ಕೆಳಗಡೆ ಹೈಡ್ ಮಾಡಿದ್ದಾರೆ, ನೀಟಾಗಿ ಕಾಣಿಸುತ್ತೆ. ಸ್ಪಾಯ್ಲರ್ ಆಲ್ಮೋಸ್ಟ್ ನಿಮಗೆ ಮಿಡ್ ವೇರಿಯಂಟ್ಸಿಂದನೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಗುಡ್ ಲುಕಿಂಗ್ ಒನ್. ಸೊ ಈಗ ಕಾರಲ್ಲಿ ಕಿಯಾ ಕನೆಕ್ಟ್ ಅಂತ ಒಂದು ಆ್ಯಪ್ ಸಿಗುತ್ತೆ, ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ನೀವು ಎಲ್ಲೇ ಕೂತಿದ್ರು ನಿಮ್ಮ ಕಾರ್ 360 ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾಯಿಂದ ಫೋಟೋಸ್ ತೊಗೊಬೋದು. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಮಾಡ್ಬೋದು,
ವಿಂಡೋಸ್ ರೋಲ್ ಡೌನ್, ರೋಲ್ ಅಪ್, ತುಂಬ ಫೀಚರ್ಸ್ ಇದೆ. ಸೊ ಅದು ಹಳೆ ಸೆಲ್ಟಾಸಲ್ಲೂ ಇತ್ತು, ಹೊಸ ವಿಚಾರ ಏನಲ್ಲ, ಬಟ್ ಸ್ಟಿಲ್ ಯೂಸ್ ಮಾಡ್ಬೋದು. ಸೊ ಈಗ ಮೇನ್ ಮ್ಯಾಟ್ರ್ ಏನಂದರೆ ಹಿಂದ್ಗಡೆ ಕುತ್ಕೊಂಡು ಚೆಕ್ ಮಾಡೋಣ ಬನ್ನಿ ಯಾವ ಥರ ಇದೆ ಸ್ಪೇಸ್ ಅಂತ. ಬಿಕಾಸ್ ನಾವು ಕಾರ್ ನೋಡೋಕೆ ಹೋದಾಗ ಫಸ್ಟ್ ಥಿಂಕ್ ಮಾಡೋದು ನನ್ನ ಫ್ಯಾಮಿಲಿ ಹಿಂದ್ಗಡೆ ಕೂತ್ಕೊಳ್ಳೋಕೆ ಕಂಫರ್ಟೇಬಲ್ ಆಗಿ ಇರುತ್ತೋ ಇಲ್ವೋ ಅಂತ. ಡೋರ್ ಪ್ಯಾಡ್ ನೋಡ್ತಾ ಇದ್ದೀರಾ, ಫುಲ್ ಪ್ರೀಮಿಯಮ್ ಸಾಫ್ಟ್ ಟಚ್ ಮೆಟೀರಿಯಲ್ ಇದೆ, ಸನ್ಶೇಡ್ಸ್ ಆ್ಯಂಡ್ ಸೈಡಲ್ಲಿ ಬಾಟಲ್ ಹೋಲ್ಡರ್ ಇದೆ. 1 ಲೀಟರ್ದು 2 ಬಾಟ್ಲ್ ಇಡ್ಬೋದು, ತೊಂದರೆ ಇಲ್ಲ. ಬೇಕಾದ್ರೆ ಓಪನ್ ಮಾಡ್ತಾ ಇದ್ದೀನಿ. ರೇರ್ ಸೀಟ್ಸ್ 2 ಸ್ಟೆಪ್ ರಿಕ್ಲೈನ್ ಬರುತ್ತೆ ನೋಡಿ. ದಿಸ್ ಇಸ್ 1 ಸ್ಟೆಪ್, 2 ಸ್ಟೆಪ್. ಸೊ ಆಲ್ಮೋಸ್ಟ್ ಅಡ್ಜಸ್ಟ್ ಮಾಡ್ಕೊಬೋದು. ಸೆಂಟರಲ್ಲಿ ಹಂಪ್ ಜಾಸ್ತಿ ಇಲ್ಲ, 3 ಜನ ಕೂತ್ಕೊಂಡು ಟ್ರಾವೆಲ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಬರಲ್ಲ. ಬಿಗ್ ಪ್ಯಾನೋರಾಮಿಕ್ ಸನ್ರೂಫ್, ದಟ್ ವಾಯ್ಸ್ ಎನೇಬಲ್ಡ್, ಹೇಳಿದ್ರೆ ಓಪನ್ ಮಾಡುತ್ತೆ. ಸೀಟ್ಸು ಸ್ವಲ್ಪ ಎಲೆಕ್ಟ್ರಿಕ್ ಕಾರಲ್ಲಿ ಬರುತ್ತಲ್ಲ ಆ ಥರ ಇದೆ, ಯಾಕಂದರೆ ಹಿಂದ್ಗಡೆ ಸಾಫ್ಟ್ ಏನೂ ಇಲ್ಲ, ಎಲ್ಲ ಹಾರ್ಡ್ ಪ್ಲಾಸ್ಟಿಕ್. ಆ್ಯಂಡ್ ಸ್ಕೂಪ್ ಬ್ಯಾಕ್ ಮಾಡ್ಬೋದಿತ್ತು. ಬಟ್ ಒಂದು ಇಷ್ಟ ಆಗಿದೆ ಏನಂದರೆ ಸಿ ಟೈಪ್ ಚಾರ್ಜಿಂಗ್ ಪೋರ್ಟ್ನ ಇಲ್ಲಿ ಸೆಂಟರ್ AC ವೆಂಟ್ಸ್ ಹತ್ರ ಕೊಡೋ ಬದಲು ಸೀಟ್ಸಲ್ಲಿ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ವೆರಿ ನೈಸ್, ಕನ್ವೀನಿಯೆಂಟ್. ಅದು ಸುಮ್ಮನೆ ಅಲ್ಲಿ ಕೆಳಗಡೆಯಿಂದ ವೈರ್ ಬರೋಲ್ಲ ಅಷ್ಟು ದೂರ, ಇಲ್ಲ ಪ್ಲಗ್ ಮಾಡ್ಕೊಬೋದು. ಹೆಡ್ ರೆಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಆಮೇಲೆ ತೋರಿಸ್ತೀನಿ. ಬಟ್ ನೀ ರೂಮ್, ಲೆಗ್ ರೂಮ್, ಈ ಸೀಟ್ನ ಕಂಪ್ಲೀಟಾಗಿ ಎಷ್ಟು ಹಿಂದೆ ಆಗ್ಬೋದು ಅಷ್ಟು ಪುಷ್ ಮಾಡಿದ್ದೀನಿ. ಆ್ಯಂಡ್ ಹೈಟ್ ಅಡ್ಜಸ್ಟ್ಮೆಂಟಲ್ಲೆಲ್ಲ ಮ್ಯಾಕ್ಸಿಮಮ್ ಮಾಡಿದ್ರು ನೀ ರೂಮ್ ನೋಡಿ ಟಚ್ ಆಗ್ಬೋದು, ಬಟ್ ಸ್ಟಿಲ್ ಕಂಫರ್ಟೇಬಲ್. ಕೆಳಗಡೆ ಲೆಗ್ ರೂಮ್ ಇದೆ, ಅಂಡರ್ ಥೈ ಸಪೋರ್ಟ್. ರೇರ್ ಸೀಟ್ಸ್ ತುಂಬಾ ಕಂಫರ್ಟೇಬಲ್ ಆಗಿದೆ. ಸೊ ಟೆಸ್ಟ್ ಡ್ರೈವ್ ಏನಾದ್ರು ಹೋಗ್ಬೇಕಾದ್ರೆ ಹಿಂದೆ 3 ಜನ ಕೂರಿಸಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫ್ರಂಟ್ ಡ್ಯಾಶ್ ಬೋರ್ಡ್ ವ್ಯೂ ಸ್ವಲ್ಪ ಕಿಯಾ ಸೆರಾಸ್ದು ಸ್ಕ್ರೀನ್ಸ್ ಎಲ್ಲ ಬರುತ್ತಲ್ಲ ಅದೇ ಥರ ಕಾಣಿಸುತ್ತೆ. ಹಿಂದ್ಗಡೆ 3 ಹೆಡ್ ರೆಸ್ಟ್ ಇದೆ, ಒಂದು ಸೆಂಟರಲ್ಲಿ ಆರ್ಮ್ ರೆಸ್ಟ್ ಸಿಗುತ್ತೆ. ಸೊ ಈಗ ಹೋಗಿ ಇಂಜಿನ್ ಆಪ್ಷನ್ನ ಫಸ್ಟ್ ಚೆಕ್ ಮಾಡೋಣ ಏನು ಎಲ್ಲ ಚೇಂಜಸ್ ಆಗಿದೆ ಅಂತ. ಆಟೋಮೇಟೆಡ್ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಇರೋದ್ರಿಂದ ಈಸಿ, ಸುಮ್ಮನೆ ನಾವು ಕೈಯಾಗಿ ತೆಗೆಯೋದು ಬೇಕಿಲ್ಲ. ವುಡ್ನ ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ಅಪ್ಡೇಟ್ ಬಂದಿದೆ, ಏನಂತ ತೋರಿಸ್ತೀನಿ ಬನ್ನಿ. ಹೈಡ್ರಾಲಿಕ್ ಸ್ಟಡ್ಸ್, ಈಗಿನ ಕಾಲದಲ್ಲಿ ಫುಲ್ ಸೈಜ್ SUV ಬರಲ್ಲ ಈ ಫೀಚರ್ಗಳು, ಅಂಥದ್ರಲ್ಲಿ ಕಿಯಾದವರು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಇಷ್ಟ ಆಯಿತು. ಇಂಜಿನ್ ಆಪ್ಷನ್ ಸೇಮ್, 1.5 ಟರ್ಬೋ, 1.5 ಟರ್ಬೋ ಡೀಸೆಲ್ ಆ್ಯಂಡ್ 1.5 ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್. ಪೆಟ್ರೋಲ್ 2, ಡೀಸೆಲ್ 1 ಇದೆ. ನನ್ನ ರೆಕಮೆಂಡೇಷನ್ ಏನಂದರೆ 1.5-2 ಲಕ್ಷ ನೀವು ಜಾಸ್ತಿ ಸ್ಪೆಂಡ್ ಮಾಡೋಕ್ಕೆ ರೆಡಿ ಇದ್ದರೆ ಗೋ ಫಾರ್ ಟರ್ಬೋ ಡೀಸೆಲ್ ಇಂಜಿನ್. ಒಳ್ಳೆ ಮೈಲೇಜ್ ಬರುತ್ತೆ, ಪಿಕಪ್ ಹಂಗೆ ಇದೆ. ಬಟ್ ನನಗೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇಂಜಿನ್ ಬೇಕು ಅಂದರೆ 1.5 ಟರ್ಬೋ ಪೆಟ್ರೋಲ್ ವಿತ್ DCT ಗೇರ್ ಬಾಕ್ಸ್. ಇದರಲ್ಲಿ ಟರ್ಬೋ ಏನಾದರೂ ತೊಗೊಂಡ್ರೆ ನೀವು ಪೆಟ್ರೋಲ್ ಅಲ್ಲಿ ನಿಮಗೆ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಸಿಗಲ್ಲ, IMT ಆ್ಯಂಡ್ DCT 2 ಆಪ್ಷನ್ ಇರುತ್ತೆ. ನೀವು 1.5 ನ್ಯಾಚುರಲಿ ಆಸ್ಪಿರೇಟೆಡ್ ತೊಗೊಂಡ್ರೆ 6 ಸ್ಪೀಡ್ ಮ್ಯಾನ್ಯುಯಲ್, ಇಲ್ಲಾಂದ್ರೆ IVT ಗೇರ್ ಬಾಕ್ಸ್. ಡೀಸೆಲ್ ಅಲ್ಲಿ ಟಾರ್ಕ್ ಕನ್ವರ್ಟರ್, ಹೊಸ ಪ್ಲಾಟ್ಫಾರ್ಮ್ ಜೊತೆ ಸೇಫ್ಟಿ ವೈಸ್ ಆಗಿರ್ಬೋದು ಆ್ಯಂಡ್ ಡೈನಾಮಿಕಲಿ ಸ್ವಲ್ಪ ಈಗ ಬರ್ಬೇಕಂತ ನಾನು ಡ್ರೈವ್ ಮಾಡಿದ್ದೀನಿ, ಅರ್ಥ ಆಯಿತು, ಚೆನ್ನಾಗಿದೆ. ಬಟ್ ಸ್ಟಿಲ್ ವಿಲ್ ಗೋ ಫಾರ್ ಎ ಡ್ರೈವ್, ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಾಂದ್ರೆ ಈ ಸತಿ ನಾನು ಏನು ಹೇಳೋದೇ ಇಲ್ಲ, ಕ್ಯಾಮ್ರಾ ಆನ್ ಮಾಡಿ ಒಂದು 10 ಕಿಲೋಮೀಟರ್ಸ್ ಡ್ರೈವ್ ಮಾಡ್ತೀನಿ, ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಒಂದು ಪಾಯಿಂಟ್ ನೋಟಿಸ್ ಮಾಡೋದೇನೆಂದರೆ ಈ ಕಾರಲ್ಲಿ 10 ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಕೊಟ್ಟಿದ್ದಾರೆ. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. 1, 2 ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ಗೆ, 3, 4 ಫ್ರಂಟಲ್ಲಿ ಅಂಡರ್ ಥೈ ಸಪೋರ್ಟ್ಗೆ, 5, 6 ಹೈಟ್ ಅಡ್ಜಸ್ಟ್ಮೆಂಟ್, 7, 8 ಆ್ಯಂಡ್ ಲಂಬಾರ್ ಸಪೋರ್ಟ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್, 9, 10. ಸೊ ಲಂಬಾರ್ ಸಪೋರ್ಟ್ ಬಂದು ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಅಲಾಂಗ್ ವಿತ್ ದಟ್ ಮೆಮೊರಿ ಫಂಕ್ಷನ್ ಸೀಟ್ಸ್ ಕೊಟ್ಟಿದ್ದಾರೆ. ಸೊ ಮೆಮೊರಿ ಫಂಕ್ಷನ್ ಬರೀ ಸೀಟ್ಸ್ಗೆ ಅಷ್ಟೇ ಅಲ್ಲ, ORVM ಅಡ್ಜಸ್ಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಮನೇಲಿ ಒಬ್ಬ ಡ್ರೈವರ್ ಇದ್ದಾನೆ, ಕಾರ್ ಡ್ರೈವರ್ ಅವ್ರ ಪಾಡಿಗೆ ಅವ್ರು ಬಂದು ಡ್ರೈವ್ ಮಾಡ್ತಾರೆ ಡೈಲಿ. ಈವ್ನಿಂಗ್ ನಾನು ಸುಮ್ಮನೆ ಕಾರ್ ತೊಗೊಂಡು ಹೋಗ್ತೀನಿ ಅಂದರೆ ನಾನು 1ಗೆ ಸೆಟ್ ಮಾಡ್ಕೊಬೋದು, ಡ್ರೈವರ್ ಅವ್ರಿಗೆ 2ಗೆ ಸೆಟ್ ಮಾಡಿದ್ರೆ ಸಾಕು. ಬಂದು ಕುತ್ಕೊಂಡಿದ ತಕ್ಷಣ ಬಟನ್ ಪ್ರೆಸ್ ಮಾಡಿ ಎಂಜಾಯ್ ಮಾಡ್ಬೋದು ಕಾರ್ನ. ಸೊ ಆಲ್ 4 ಪವರ್ ವಿಂಡೋಸ್ ಇದೆ, ಎಲೆಕ್ಟ್ರಾನಿಕಲಿ ಫೋಲ್ಡಬಲ್ ಆ್ಯಂಡ್ ಅಡ್ಜಸ್ಟಬಲ್ ORVMs. ಸೊ 10 ವೇ ಅಡ್ಜಸ್ಟಬಲ್ ಅಂತೂ ಕ್ರೇಜಿ ಈ ಸೆಗ್ಮೆಂಟಲ್ಲಿ ಎಸ್ಪೆಷಲಿ. ಹೆಡ್ ರೆಸ್ಟ್ ನೋಡೋಕ್ಕೆ ಒಂದು ತುಂಬ ಪ್ರೀಮಿಯಂ ಕಾರ್ ಥರ ಕಾಣಿಸುತ್ತೆ, ನೆಕ್ ಪೇನ್ ಬರಲ್ಲ ಲಾಂಗ್ ಜರ್ನಿ ಮಾಡ್ಬೇಕಾರೆ. ಸೀಟ್ಸ್ದು ಕಂಫರ್ಟ್ ಸೂಪರ್. ನಾನು ಆಲ್ಮೋಸ್ಟ್ 10 ಮಿನಿಟ್ಸ್ ಕಾರ್ ಒಳಗಡೆ ಕೂತ್ಕೊಂಡು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಅಡ್ಜಸ್ಟ್ ಮಾಡ್ತಾ ಇದ್ದೆ, ಅವಾಗ ಗೊತ್ತಾಯಿತು. ಆ್ಯಂಡ್ ಕಾರ್ನ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂದರೆ ಲಾಂಗ್ ಜರ್ನಿಗೆ ಹೋಗ್ಬೇಕಾದ್ರೆ ಒಂಥರ ಕನ್ವೀನಿಯೆಂಟಾಗಿ ಫೀಲ್ ಆಗಲಿ ಅಂತ. ಈಗ ನಾನು ಎಲ್ಬೋ ಏನಾದರೂ ರೈಟ್ ಸೈಡ್ ಆಮ್ರೆಸ್ಟ್ ಮೇಲೆ, ಲೆಫ್ಟ್ ಸೈಡ್ ಆಮ್ರೆಸ್ಟ್ ಇದೆಯಲ್ಲ ಅದ್ರ ಮೇಲೆ ಪ್ಲೇಸ್ ಮಾಡ್ತೀನಿ, ನನ್ನ ರೈಟ್ ಹ್ಯಾಂಡ್ ಬಂದು ಎಲ್ಬೋ ಇಲ್ಲಿ ಕೂರುತ್ತೆ. ಸೊ ಸ್ಟೇರಿಂಗ್ ವೀಲ್ ಹಿಡಿಬೇಕಾದ್ರೆ ಕರೆಕ್ಟಾಗಿರುತ್ತೆ, ನನಗೇನು ಸ್ಟ್ರೆಸ್ ಫೀಲ್ ಆಗೋಲ್ಲ, ಒಂಥರ ಟಯರ್ಡ್ ಫೀಲ್ ಆಗೋಲ್ಲ. ಒಂದು ಮಿಸ್ ಆಗಿರೋದೇನೆಂದರೆ ಆಟೋಮೆಟಿಕ್ ವೈಪರ್ಸ್ ಇಲ್ಲ, ಬರೀ ಆಟೋಮೆಟಿಕ್ ಹೆಡ್ಲಂಪ್ಸ್ ಮಾತ್ರ ಇರೋದು. ಸೊ ಬೇಸ್ ವೇರಿಯಂಟಿಂದಾನೆ 6 ಏರ್ ಬ್ಯಾಗ್ ಸಿಗುತ್ತೆ, ಆಲ್ 4 ಡಿಸ್ಕ್ ಬ್ರೇಕ್ಸ್, ಸೇಫ್ಟಿ ವೈಸ್ ಸಖತ್ತಾಗಿದೆ. ವಿಲ್ ವೆಯ್ಟ್ ಫಾರ್ ಭಾರತ್ NCAP ಕ್ರ್ಯಾಶ್ ಟೆಸ್ಟ್, ಇಲ್ಲ ಅಂದರೆ ಗ್ಲೋಬಲ್ NCAP. ಪ್ರಾಬಬಲಿ ಚೆನ್ನಾಗಿರುತ್ತೆ ನನ್ನ ಪ್ರಕಾರ, ಬಿಕಾಸ್ ನ್ಯೂ K3 ಪ್ಲಾಟ್ಫಾರ್ಮ್ ಇದು. ಸೊ ಕ್ರ್ಯಾಶ್ ಟೆಸ್ಟ್ಗೋಸ್ಕರ ನನ್ನ ಪ್ರಕಾರ ವೆಯ್ಟ್ ಮಾಡೋದೇ ಬೇಕಿಲ್ಲ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿದ್ದಾರೆ, ಡೌನ್ ಹಿಲ್ ಅಸಿಸ್ಟ್, ಟ್ರಾಕ್ಷನ್ ಕಂಟ್ರೋಲ್ ಬಟನ್. ಈಗ ಕಾರ್ ಒಳಗಡೆ ಕೂತ್ಕೊಂಡು ಕಾರ್ನ ಸ್ಟಾರ್ಟ್ ಮಾಡುವಂಥ ಸಮಯ ಡೋರ್ಸ್ ಎಲ್ಲ ಈಗ ಹೆವಿ ಫೀಲ್ ಆಗ್ತಾ ಇದೆ. ನ್ಯೂ ಪ್ಲಾಟ್ಫಾರ್ಮ್, ನ್ಯೂ ಕಾರ್, ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್, ಕಾರ್ ಸ್ಟಾರ್ಟ್ ಆಯಿತು. 3 ಸ್ಪೋಕ್ ಸ್ಟೇರಿಂಗ್ ವೀಲ್. ಓಕೆ, Motorola 860 Pro ಕನೆಕ್ಟೆಡ್. ನನ್ನ ಫೋನ್ ಆಲ್ರೆಡಿ ಅವಾಗ ಕನೆಕ್ಟ್ ಮಾಡಿದ್ದೆ, ಬಟ್ ವಿಲ್ ಗೋ ಬ್ಯಾಕ್, ಟೆಸ್ಟ್ ಕನ್ಫರ್ಮ್. ಆಫ್ ಮಾಡ್ತಾ ಇದ್ದೀನಿ.
ಆಂಡ್ರಾಯ್ಡ್ ಆಟೋ ಆಪಲ್ ಕಾರ್ಪ್ಲೇ ವೈರ್ಲೆಸ್ ಇರೋದ್ರಿಂದ ಕಾರ್ ಒಳಗಡೆ ಬಂದು ಕುತ್ಕೊಂಡಿದ ತಕ್ಷಣ ಕನೆಕ್ಟ್ ಆಗ್ತಾ ಇದೆ. ಸೊ ಪ್ರಿಟಿ ಸಿಂಪಲ್ ಆ್ಯಂಡ್ ಈಸಿ ಯೂಸ್ ಮಾಡೋದಕ್ಕೆ. ಏಜ್ ಆದವರಾಗಲಿ ಮಕ್ಕಳಾಗಲಿ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್. ಬಟ್ ಖುಷಿಯಾಗೋ ವಿಚಾರ ಏನಂದರೆ ಸ್ಕ್ರೀನ್ನ ಇವರು ಸೆಂಟರಲ್ಲಿ ಕೊಟ್ಟಿಲ್ಲ, ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲೇ ಕೊಟ್ಟಿದ್ದಾರೆ. ಈಗ ಕಾರ್ನ ಈ ಸೈಡ್ ಪಾರ್ಕ್ ಮಾಡ್ತೀನಿ, ಬಿಸಿಲು ಜಾಸ್ತಿ ಆಯಿತು, ಕ್ಯಾಮ್ರಲ್ಲಿ ಕಾಣಿಸಲ್ಲ. ಸೊ ನೋಡಿ 360 ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾ ಇರೋದ್ರಿಂದ ಒಳ್ಳೆ ಯೂಸಿಗೆ ಬರುತ್ತೆ, ಎಸ್ಪೆಷಲಿ ಬ್ಯಾಂಗ್ಳೂರ್ ಥರ ಸಿಟಿ ಟ್ರಾಫಿಕಲ್ಲಿ. ಸೊ ನಾನು ಕಲಿಬೇಕಾದ್ರೆ ಕಾರಲ್ಲಿ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾನೇ ಇರ್ತಿರ್ಲಿಲ್ಲ, ಒಳ್ಳೆ ಜಡ್ಜ್ಮೆಂಟಲ್ಲಿ ಕಾರ್ ಓಡಿಸ್ತಾ ಇದೆ. ಬಟ್ ಈಗ ಈ ಥರ ಒಳ್ಳೊಳ್ಳೆ ಟೆಕ್ನಾಲಜಿ ಇರೋ ಕಾರ್ಗಳನ್ನ ಓಡಿಸಿ 360 ಡಿಗ್ರಿ ಕ್ಯಾಮ್ರಾ ಇಲ್ಲ ಅಂದರೆ ಒಂಥರ ಓಡಿಸೋಕ್ಕೆ ಆಗಲ್ಲ, ಆ ಥರ ಆಗೋಗಿದೆ ನನಗೆ. ಕ್ಯಾಮ್ರಾ ಆನ್ ಮಾಡೋಕ್ಕೆ ಸಪ್ರೇಟ್ ಬಟನ್ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ 3D ವ್ಯೂ ಅಮೇಝಿಂಗ್. ಸೆಂಟರಲ್ಲಿ 5 ಇಂಚ್ ಸ್ಕ್ರೀನ್ ಕೊಟ್ಟಿದ್ದಾರೆ ಫಾರ್ ಕ್ಲೈಮೇಟ್ ಕಂಟ್ರೋಲ್, ಇಲ್ಲಿಂದ ಅಡ್ಜಸ್ಟ್ ಮಾಡ್ಕೊಬೋದು. ಇಲ್ಲ ಈ ಬಟನ್ನ ಟ್ಯಾಪ್ ಮಾಡಿದ್ರೆ ಇಲ್ಲೆಲ್ಲ ಕಂಟ್ರೋಲ್ ಸಿಗುತ್ತೆ. ಫಿಸಿಕಲ್ ಬಟನ್ಸ್ ಕೊಟ್ಟಿದ್ದಾರೆ, ಹಂಗಂತ ಕಂಪ್ಲೀಟಾಗಿ ಏನು ರಿಮೂವ್ ಮಾಡಿಲ್ಲ. ಸೆಂಟರಲ್ಲಿ ಹಜಾರ್ಡ್ ಬಟನ್, ಕೆಳಗಡೆ ನೋಡಿದ್ರೆ 3 C ಟೈಪ್ ಚಾರ್ಜಿಂಗ್ ಪೋರ್ಟ್ಗಳನ್ನ ಕೊಟ್ಟಿದ್ದಾರೆ. 1 ಈಸ್ ಫಾರ್ ಆಂಡ್ರಾಯ್ಡ್ ಆಟೋ. ಆಂಡ್ರಾಯ್ಡ್ ಆಟೋ ಆ್ಯಕ್ಚುಲಿ ವೈರ್ಲೆಸ್ ಇದೆ, ಸೊ ಅದೇ ನೆಸೆಸಿಟಿ ಇರಲಿಲ್ಲ. ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೊಟ್ಟಿದ್ದಾರೆ. ಆ್ಯಂಡ್ ADASಗೆಲ್ಲ ಈಗ ಲೆಫ್ಟ್ ಸೈಡ್ ಆಫ್ ದ ಸ್ಟೇರಿಂಗ್ ವೀಲಲ್ಲಿ ಬರ್ತಾ ಇದೆ, ರೈಟ್ ಸೈಡಲ್ಲಿ ಮೀಡಿಯಾ ಕಂಟ್ರೋಲ್ಸ್ನ ಯೂಸ್ ಮಾಡ್ಕೊಬೋದು. 12.3 ಇಂಚ್ 12.3 ಇಂಚ್ 5 ಇಂಚ್, ಸೊ ಟೋಟಲಿ ಆಲ್ಮೋಸ್ಟ್ 30 ಇಂಚ್ ಸ್ಕ್ರೀನ್ ಇದೆ. ಪ್ಯಾನರಾಮಿಕ್ ಸ್ಕ್ರೀನ್, ಸಮಥಿಂಗ್ ಯೂನಿಕ್ ಸೆಗ್ಮೆಂಟಲ್ಲಿ. ಇನ್ನೊಂದು ನನಗೆ ಇಷ್ಟ ಆಗಿದೆ ಏನಂದ್ರೆ ಈ ಕಾರಲ್ಲಿ ಬೇರೆ ಕಂಪ್ನೀಸ್ ತರ 3 ಸ್ಕ್ರೀನ್ ಕೊಟ್ಟಿಲ್ಲ. ಬಿಕಾಸ್ ನನಗೆ ಒಂದ್ಸತಿ ಕಾರಲ್ಲಿ ಕೂತ್ಕೊಂಡ್ರೆ ಫ್ಯಾಮಿಲಿ ಜೊತೆ ಮಾತಾಡ್ತೀನಿ, ಇಲ್ಲ ಫ್ರೆಂಡ್ಸ್ ಜೊತೆ ಕೂತ್ಕೊಂಡಾಗ ಅವ್ರ ಜೊತೆ ಮಾತಾಡ್ತೀನಿ, ಡ್ರೈವ್ನ ಎಂಜಾಯ್ ಮಾಡ್ತೀನಿ. ಅದ್ ಬಿಟ್ಬಿಟ್ಟು ಸುಮ್ಮನೆ ಸ್ಕ್ರೀನಲ್ಲಿ ಕೂತ್ಕೊಂಡು ಯೂಟ್ಯೂಬ್ ನೋಡೋದು ಅದೆಲ್ಲ, ದಟ್ ಈಸ್ ಕಾರ್ ತರ ಇರಬೇಕು. ಇಟ್ ಶುಡ್ ನಾಟ್ ಬಿ ಕಂಪ್ಲೀಟ್ಲಿ ಕನ್ವರ್ಟೇಬಲ್ ಲೈಕ್ ಅ ಫೋನ್. ಸೊ ಟೆಕ್ನಾಲಜಿ ಸಾಕು, ಎಷ್ಟು ಕೊಡಬೇಕು ಅಷ್ಟೊಂದು ಕೊಟ್ಟಿದ್ದಾರೆ. ಐ ಆಮ್ ಹ್ಯಾಪಿ ವಿತ್ ಇಟ್. ಈ ಕಾರ್ನ ನಾನು ಈಗ ತೊಗೊಂಡು ಪರ್ಚೇಸ್ ಮಾಡಿದ್ರು ಇನ್ನೊಂದು 7-8 ವರ್ಷ ಆರಾಮಾಗಿ ಓಡಿಸ್ತೀನಿ, ಯಾವುದೇ ಥರದ್ದು ನನಗೆ ಫೀಚರ್ಸ್ ಬೇಕು ಅಂತ ಅನ್ಸೋದೇ ಇಲ್ಲ. ಪ್ಯಾನೋರಾಮಿಕ್ ಸನ್ರೂಫ್ ಬಗ್ಗೆ ಹೇಳ್ತಾ ಇದೆ, ವಾಯ್ಸ್ ಎನೇಬಲ್ಡ್. ಇಲ್ಲಿ ಬಟನ್ ಕೊಟ್ಟಿದ್ದಾರೆ, ಪ್ರೆಸ್ ಮಾಡ್ಬಿಟ್ಟು ಆಪರೇಟ್ ಮಾಡ್ಬೋದು. ಪ್ಯಾಡಲ್ ಶಿಫ್ಟರ್ಸ್ ಇದೆ, ಆಟೋಮೆಟಿಕ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇದು 7 ಸ್ಪೀಡ್ DCT ಗೇರ್ ಬಾಕ್ಸ್, ಸೆಂಟರಲ್ಲಿ ಕಪ್ ಹೋಲ್ಡರ್ ಇದೆ. ಆಮ್ರೆಸ್ಟ್ನ ಸ್ಲೈಡ್ ಮಾಡೋಕ್ಕಾಗಲ್ಲ, ಫಿಕ್ಸ್ಡ್ ಇದು. ಇಂಟೀರಿಯರ್ ಅಲ್ಲಿ ಕ್ಯಾಬಿನ್ ಮೆಟೀರಿಯಲ್ ತುಂಬಾನೇ ಚೆನ್ನಾಗಿದೆ. ಪ್ಯಾಸೆಂಜರ್ ಸೈಡ್ ನಾರ್ಮಲ್, ಮ್ಯಾನ್ಯಲ್ ಆಗಿ ರಿಕ್ಲೈನ್ ಮಾಡಬೇಕು, ಮ್ಯಾನ್ಯಲ್ ಆಗಿ ಅಡ್ಜಸ್ಟ್ ಮಾಡಬೇಕು, ಎಲೆಕ್ಟ್ರಿಕ್ ಕೊಟ್ಟಿಲ್ಲ. 64 ಕಲರ್ ಆಂಬಿಯಂಟ್ ಲೈಟ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ರೂಫ್ ಎಲ್ಲ ಫುಲಿ ಬ್ಲ್ಯಾಕ್ ಕಲರ್, ಸೊ ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ಈಸಿ ಅನ್ಕೊಳ್ಳಿ. ಸೆಂಟರಲ್ಲಿ ಮೋಸ್ಟ್ಲಿ ಇದು ಹೆಡ್ಸ್ ಅಪ್ ಡಿಸ್ಪ್ಲೇ ಅನ್ಕೊಂಡೆ, ಬಟ್ ಇಟ್ ಈಸ್ ನಾಟ್ ದೇರ್. ಅದೊಂದು ಆ್ಯಡ್ ಮಾಡ್ಬೋದಿತ್ತು ಈ ಸೆಗ್ಮೆಂಟಲ್ಲಿ. ಮೇಲ್ಗಡೆ ಆಟೋ ಡಿಮಿಂಗ್ IRVM ಇದೆ, ADASದು ರೇಡಾರ್ಸ್ಗೆ ಆ್ಯಂಡ್ ಕ್ಯಾಮ್ರಾಸ್ಗೋಸ್ಕರ ಸಪ್ರೇಟ್ ಯೂನಿಟ್ ಇದೆ. ಸನ್ ಗ್ಲಾಸ್ ಹೋಲ್ಡರ್. ಇನ್ನು ನಿಮಗೆ ಈ ಕಾರ್ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ನಾನು ನಿಮಗೆ ಕ್ಲಾರಿಫೈ ಮಾಡ್ಬೋದು. ಇಂಟರ್ಫೇಸ್ ತೋರಿಸ್ತೀನಿ. ಕಿಯಾ ವೆರಿ ಈಸಿ ಟು ಆಪ್ರೇಟ್. ಸೊ ಟಿಲ್ಟ್, ಟೆಲಿಸ್ಕೋಪಿಕ್ ಸ್ಟೇರಿಂಗ್ ಇಲ್ಲ. ಓಕೆ, ಇಂಟೀರಿಯರ್ ಅಲ್ಲಿ ಇಷ್ಟು. ಮೇ ಬಿ ಲೆಟ್ಸ್ ಗೋ ಫಾರ್ ಅ ಡ್ರೈವ್ ನಾವು. ಸೊ ಫೈನಲಿ ಈಗ ಕಿಯಾ ಸೆಲ್ಟಾಸ್ನ ಡ್ರೈವ್ ಮಾಡುವಂಥ ಸಮಯ. ಲೆಟ್ಸ್ ಗೋ. ನ್ಯೂ K3 ಪ್ಲಾಟ್ಫಾರ್ಮ್. ಸ್ಟೆಬಿಲಿಟಿ ಸಖತ್ತಾಗಿದೆ ಕಾರಲ್ಲಿ. ಸಸ್ಪೆನ್ಷನ್ ವೈಸ್ ಇಷ್ಟ ಆಯಿತು. ನಮ್ಮ ಇಂಡಿಯನ್ ರೋಡ್ಸಿಗೆ ಯಾವ ಥರ ಬೇಕು ಆ ಥರ ಟ್ಯೂನ್ ಮಾಡಿದ್ದಾರೆ. 18 ಇಂಚ್ ಅಲಾಯ್ಸ್ ಇದೆ. ಸೊ ಈಗ ಲೋ ಫ್ಯೂಯಲ್ ಬಂದಿದೆ. ಆವಾಗಲಿಂದ ನಾನು ಆಲ್ಮೋಸ್ಟ್ ಲೆಟ್ ಮಿ ಚೆಕ್ ಎಷ್ಟು ಡ್ರೈವ್ ಮಾಡಿದ್ದೀನಿ ಅಂತ. ಮೋರ್ ದೆನ್ 115 ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ದೀನಿ. ಸೊ ಆವ್ರೇಜ್ 13.5 ಬರ್ತಾ ಇದೆ. ಬಟ್ ಈಸಿಲಿ ಐ ಕ್ಯಾನ್ ಗೆಟ್ 16 to 17. ಇದು 13.5 ಏನಕ್ಕೆ ಬಂದಿರೋದು ಅಂದರೆ ಹ್ಯಾಡ್ ಥ್ರಾಟಲ್ ಮಾಡಿದ್ದೀನಿ ಓವರ್ಟೇಕ್ ಎಲ್ಲ ಮಾಡ್ಬೇಕಾದ್ರೆ. ನೌ ಇಟ್ ಈಸ್ ಇನ್ ಎಕೋ ಮೋಡ್. ಸೊ ಎಷ್ಟು ಮೈಲೇಜ್ ಬರುತ್ತೆ ಅಂತ ಈಗ ಈ ವಿಡಿಯೋಲಿ ಗೊತ್ತಾಗುತ್ತೆ. ಈಸಿಲಿ 80 to 100 ಸ್ಪೀಡಲ್ಲಿ ಕ್ರೂಸ್ ಮಾಡ್ತೀನಿ. ನೋಡಿ, ಈ ಥರ ಹೈವೇಲೆಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ಬ್ಲೈಂಡ್ ಸ್ಪಾಟ್ ಮಾನಿಟರ್ ಯೂಸ್ ಆಗುತ್ತೆ. Suspension is very nice. ಸೊ ಓವರಾಲ್ ಕಾರ್ ಬಗ್ಗೆ ಮಾತಾಡಬೇಕು ಅಂದರೆ ಇದೊಂಥರ ತುಂಬಾ ಪ್ರಾಕ್ಟಿಕಲ್. ಸೊ ಫ್ಯಾಮಿಲಿ ಜೊತೆ ಆದರೂ ಹೋಗಿ ಒಬ್ಬರೇ ಓಡಿಸಿದ್ರು ಈಸಿಲಿ ಇಟ್ ವಿಲ್ ಹ್ಯಾಂಡಲ್ ಎನಿ ಕೈಂಡ್ ಆಫ್ ರೋಡ್ಸ್. ಇದರಲ್ಲಿ ADAS ಇದೆ. ಸೊ ಲೇನ್ ಕೀಪ್ ಅಸಿಸ್ಟ್ ಆನ್ ಮಾಡಿದ್ದೀನಿ, ಈಸಿಯಾಗಿ ಕ್ಯಾಚಪ್ ಮಾಡುತ್ತೆ. ಆ್ಯಂಡ್ ದೆನ್ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿದ್ರೆ ನನ್ನ ಮುಂದೆ ಯಾವ್ದಾದ್ರು ಕಾರ್ ಬಂದಾಗ ಆಟೋನಮಸ್ ಬ್ರೇಕ್ ಮಾಡುತ್ತೆ. ಸೊ ದೆರ್ ಆರ್ ದಿಸ್ ಕೈಂಡ್ ಆಫ್ ಫೀಚರ್ಸ್ ಹೈವೇಸಲ್ಲಿ ಯೂಸ್ ಆಗುತ್ತೆ. ಸಿಟಿಲಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಈಸಿ ಪಾಟಲ್ಸ್ ಎಲ್ಲ ಗೊತ್ತೇ ಆಗಲ್ಲ ಹೈವೇಸಲ್ಲಿ ಸಿಕ್ಕಿದ್ರು. ಈಗ ಈ ಥರ ಹೋಗ್ತಾ ಇರ್ತೀನಿ. ನಾನು ಏನಾದರೂ ಹಾರ್ಡ್ ಥ್ರಾಟಲ್ ಮಾಡಬೇಕು ಅಂದರೆ ಪ್ರೆಸ್ ಮಾಡಿದ್ರೆ ಸಾಕು.
ಯಾವುದೇ ಥರ ಟರ್ಬೋ ಲ್ಯಾಗ್ ಇಲ್ಲ ಅಥವಾ ಗೇರ್ ಬಾಕ್ಸಲ್ಲಿ ಲ್ಯಾಗ್ ಕಾಣಿಸ್ತಾ ಇಲ್ಲ ನನಗೆ. ಇಟ್ ಈಸ್ 7 ಸ್ಪೀಡ್ DCT ಗೇರ್ ಬಾಕ್ಸ್. ಹಳೆ ಸೆಲ್ಟಾಸಲ್ಲೂ ಡ್ರೈವ್ ಮಾಡಿದ್ದೀನಿ. ಸೊ ಸೇಮ್ ಅಂದಮೇಲೆ ಇಟ್ ಈಸ್ ಬಿಟ್ ಇಂಪ್ರೂವ್ಡ್ ಆಲ್ಸೋ. ಯಾವುದೇ ಥರದ ಇಶ್ಯೂಸ್ ಇಲ್ಲ ಕಾರಲ್ಲಿ. ಒನ್ಸ್ ಯು ಬೈ ದೀಸ್ ಕಾರ್ಸ್ ಕಿಯಾದಲ್ಲಿ ಯಾವುದೇ ಲೈನಪ್ಪಲ್ಲಿ ಹೋಗಿ, ಈಗ ನನ್ನ ಪ್ರಕಾರ ಸೆಲ್ಟಾಸ್ ಒಂಥರ ಫ್ಲ್ಯಾಗ್ಶಿಪ್ ಮಾಡೆಲ್ ಥರ ಕಾಣಿಸ್ತಾ ಇದೆ. ಜಸ್ಟ್ ಲೈಕ್ ಕಾರ್ನಿವಲ್ ಆಗಿರ್ಬೋದು, EV6. ಆ ಡಿಸೈನ್ ಲ್ಯಾಂಗ್ವೇಜ್ ಬರ್ತಾ ಬರ್ತಾ ಪ್ರೀಮಿಯಂ ಜಾಸ್ತಿ ಆಗ್ತಾ ಇದೆ. ಈವನ್ ಇನ್ ಇಂಟೀರಿಯರ್ಸ್. ಸೊ ಎಲ್ಲ ಕಡೆ ಕಾರ್ ನೋಡಿದಾಗ ಒಂಥರ ಖುಷಿ ಆಗುತ್ತೆ. ಯಾವುದೇ ಪಾಯಿಂಟಲ್ಲೂ ಈ ಕಾರ್ ನೋಡಿದ ತಕ್ಷಣ ಬೇಜಾರಂತೂ ಆಗಲ್ಲ. ಎಂಡ್ ಆಫ್ ದ ಡೇ ಒಂಥರ ವ್ಯಾಲ್ಯೂ ಫಾರ್ ಮನಿ ಕಾರ್ ಇದು. ಡೀಸೆಲ್ ತೊಗೊಂಡ್ರೆ ಇನ್ನೂ ವ್ಯಾಲ್ಯೂ ಫಾರ್ ಮನಿ, ಒಳ್ಳೆ ಮೈಲೇಜ್ ಬರುತ್ತೆ. ಬ್ಲೈಂಡ್ ಸ್ಪಾಟ್ ಮಾನಿಟರ್ ಇದೆ, 21 ADAS ಫೀಚರ್ಸ್ ಕೊಟ್ಟಿದ್ದಾರೆ. ಸೇಫ್ಟಿ ವೈಸ್ ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ವೆರಿ ಸೇಫ್ ಕಾರ್. ಕನ್ವೀನಿಯನ್ಸ್ ಅಂತ ಬಂದರೆ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ. ಈ ಕ್ಲಸ್ಟರ್ ಏನಿದೆ ನನಗೆ ಇಷ್ಟ ಆಯಿತು, ಬಟ್ ಲೇಔಟ್ನ ಚೇಂಜ್ ಮಾಡ್ಕೊಬೋದು. ಎಕೋ ಮೋಡಲ್ಲಿದೆ. ಸ್ಪೋರ್ಟ್ ಮೋಡ್ಗೆ ಹಾಕಿದ್ರೆ ಇಂಜಿನ್ನಿಂದ ಬರೋ ರೆಸ್ಪಾನ್ಸ್ ನಿಮಗೆ ಸ್ಪೀಡ್ ಅನಿಸುತ್ತೆ, ಬಿಕಾಸ್ ಗೇರ್ ಶಿಫ್ಟ್ ಆ ಥರ ಟ್ಯೂನ್ ಮಾಡ್ತಾ ಹೋಗುತ್ತೆ. ಅಂದರೆ ಈಗ ನೋಡಿ, ಇಕೋ ಮೋಡಲ್ ನಾನು ಡ್ರೈವ್ ಮಾಡ್ತಾ ಇದ್ದೀನಿ. 50ಗೆ ಬಂದಿದ ತಕ್ಷಣ 5th ಗೇರ್ ಶಿಫ್ಟ್ ಆಗುತ್ತೆ, 60ಗೆ 6th, ಆಮೇಲೆ 80 ಆಗಿದ ತಕ್ಷಣ 7th ಗೇರ್. ಆ ಬ್ಯಾಂಡ್ ಯಾವ್ಯಾವ RPM ಅಲ್ಲಿ ಎಷ್ಟು ಸ್ಪೀಡ್ ಇದ್ದಾಗ ಚೇಂಜ್ ಮಾಡಬೇಕು ಅದನ್ನು ಎಕೋ ಮಾಡೋದು ಕರೆಕ್ಟಾಗಿ ಚೇಂಜ್ ಮಾಡುತ್ತೆ. ನಾನು ಸ್ಪೋರ್ಟ್ಸ್ ಮೋಡ್ಗೆ ಹಾಕಿದ್ರೆ 3rd ಗೇರಲ್ಲೇ ನಾನು ಆರಾಮಾಗಿ 70-80 ಟಚ್ ಮಾಡ್ಬೋದು. ಸೊ ಹೈಯರ್ RPMs ತನಕ ರೇವ್ ಆಗುತ್ತೆ ಅಷ್ಟೇ. ನಾರ್ಮಲ್ ಮೋಡ್ಸಲ್ಲಿ ಓಡಿಸಿ ಈಸಿಯಾಗಿರುತ್ತೆ. ಸೊ ನೋಡಿ, ಇಂಡಿಕೇಟರ್ ಆನ್ ಮಾಡಿದೆ. ಅಗೇನ್ ಡಿಸ್ಪ್ಲೇ. ನಮ್ಮ ಇಂಡಿಯನ್ ರೋಡ್ಸಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಓಡಿಸ್ಬೇಕಾದ್ರೆ. ADAS ಆನ್ ಮಾಡಿದಾಗ ಯಾರಾದರೂ ಸಡನ್ನಾಗಿ ಅಡ ಅಂದ್ಬಿಟ್ರೆ ಎಮರ್ಜೆನ್ಸಿ ಬ್ರೇಕಿಂಗ್ ಮಾಡುತ್ತೆ. ಅದಕ್ಕೆ ಈಗ ಆಫಲ್ಲಿದೆ. ಬಾಡಿ ರೋಲ್ ಅಂತೂ ಮಾತಾಡೋಂಗೆ ಇಲ್ಲ, ಹೇಳ್ದಂಗೆ ಕೇಳುತ್ತೆ ಕಾರು. ಈಗ ನಾನು ತುಮಕೂರು ಮತ್ತು ದಾಬಸ್ಪೇಟೆ ಹೈವೇ ಇದೆಯಲ್ಲ, ಅಪ್ ಟು ದೇವನಹಳ್ಳಿ, ಆ ರೋಡಲ್ಲಿ ಡ್ರೈವ್ ಮಾಡ್ತಾ ಇದ್ದೀನಿ. ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈ ಕಾರ್ ಪರ್ಚೇಸ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದರೆ ದೆರ್ ಈಸ್ ನೋ ಸೆಕೆಂಡ್ ಥಾಟ್, ಯು ಕ್ಯಾನ್ ಈಸಿಲಿ ಪರ್ಚೇಸ್. ಇದಕ್ಕಿಂತ ಒಂದು ಸೆಗ್ಮೆಂಟ್ ಬೇರೆ 7 ಸೀಟರ್ಗಳಿದೆ ಗೊತ್ತಾ, 7 ಸೀಟರ್ 5 ಸೀಟರ್ಸ್. ಆ ಸೆಗ್ಮೆಂಟ್ ಎಬೋ ಅದಕ್ಕೂ ಈಸಿಯಾಗಿ ಕಾಂಪಿಟೇಟ್ ಮಾಡುತ್ತಿದ್ದು, ಇಲ್ಲ ಅಂತ ಹೇಳಲ್ಲ. ಡೀಸೆಲ್ ಇಂಜಿನ್ನಲ್ಲೂ ಯಾವುದೇ ಥರದ ಇಶ್ಯೂಸ್ ಇಲ್ಲ. ಇರೋದ್ರಲ್ಲಿ ರಿಫೈನ್ಮೆಂಟ್ ಅನ್ನೋದು ಸಖತ್ತಾಗಿರುತ್ತೆ ಕಿಯಾ ಇಂಜಿನ್ಸಲ್ಲಿ. ಯಾವುದಾದ್ರೂ ತಗೊಳ್ಳಿ, 1.5 NA, 1.5 ಟರ್ಬೋ, 1.5 ಡೀಸೆಲ್, ಸ್ವಲ್ಪನೂ ನಾಯ್ಸ್ ಇರಲ್ಲ. ಈ ಇಂಜಿನ್ನಲ್ಲಂತೂ ಇಷ್ಟು ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾಕ್ಟ್ ಮಾಡಿದ್ರು, ರೇವ್ ಮಾಡಿದಾಗ ಅಷ್ಟೊಂದು ಕಿವಿಗೆ ಒಂಥರ ಹಾರ್ಶಾಗಿ ಸೌಂಡ್ ಫೀಲ್ ಆಗೋದು ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸೊ ದೆರ್ ಇಸ್ ನೋ ಸೆಕೆಂಡ್ ಥಾಟ್ ಅಬೌಟ್ ದಿಸ್ ಕಾರ್. ಹೋಗಿ ಶೋರೂಮಿಗೆ ಬುಕ್ ಮಾಡೋದಾದ್ರೆ ಯು ಕ್ಯಾನ್ ಈಸಿಲಿ ಗೆಟ್ ದಿಸ್. ಈಗ ತುಂಬ ಜನ ಕೇಳ್ತಾರೆ, ಹೈವೇಲೇನೋ ಚೆನ್ನಾಗಿದೆ ಅಂತೀಯಾ, ಬಟ್ ವಾಟ್ ಅಬೌಟ್ ಸಿಟಿ, ಬೆಂಗಳೂರು ಥರ ಟ್ರಾಫಿಕಲ್ಲಿ ಓಡಿಸ್ಬೋದಾ ಈ ಕಾರ್ನ, ಚೆನ್ನಾಗಿದೆಯಾ ಅಂತ. ಮೈ ಹಾನೆಸ್ಟ್ ಆನ್ಸರ್ ಏನಂದರೆ, ನನಗೆ ಇಷ್ಟ ಆಗಿದ್ದು ಆಟೋ ಹೋಲ್ಡ್ ಫೀಚರ್ ಇದೆ. ಸೊ ಎಲ್ಲರೂ ತೊಗೊಂಡೋಗಿ ಟ್ರಾಫಿಕ್ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ನಿಲ್ಲಿಸಿದ್ರು ಕಾರ್ನ, ಅದಾಗದೆ ಹ್ಯಾಂಡ್ ಬ್ರೇಕ್ ಹಾಕೊಳ್ಳುತ್ತೆ, ಅದಾದಮೇಲೆ ರಿಲೀಸ್ ಮಾಡುತ್ತೆ. ನಾನು ಸ್ವಲ್ಪ ಥ್ರಾಟಲ್ ಪ್ರೆಸ್ ಮಾಡಿದ ತಕ್ಷಣ ಒಂಥರ ಕಾಲು, ನಾನು ಮ್ಯಾನ್ಯಲ್ ಗೇರ್ ಓಡಿಸಿ ಕಾಲಿಗೆ ಒಂಥರ ಫುಲ್ ರೆಸ್ಟ್ ಸಿಕ್ಕಿದಂಗೆ ಆಗುತ್ತೆ, ನೆಮ್ಮದಿ ಓಡಿಸೋಕ್ಕೆ. ಅದ್ರ ಜೊತೆಗೆ ಆಟೋಮೆಟಿಕ್ ಮಾತ್ರ ಬೆಸ್ಟ್ ಕಾಂಬಿನೇಷನ್. ನಾನು 80% ಸಜೆಸ್ಟ್ ಮಾಡಿದೆ ಎಲ್ಲರಿಗೂ ಆಟೋಮೆಟಿಕ್ ಪರ್ಚೇಸ್ ಮಾಡಿ ಅಂತ. ನಂತರ ಯಾರಾದರೂ ಥ್ರಿಲ್ಲಾಗಿ ಡ್ರೈವ್ ಮಾಡಬೇಕು, ಸಡನ್ನಾಗಿ ನನಗೆ ಪರ್ಫಾರ್ಮೆನ್ಸ್ ಬೇಕು ಎಲ್ಲ ಅಂದರೆ ಮ್ಯಾನ್ಯುವಲ್ ಪರ್ಚೇಸ್ ಮಾಡ್ಬೋದು. ಬಟ್ ಒಂದೇನಂದರೆ, ಇವರು ಟರ್ಬೋ ಪೆಟ್ರೋಲ್ ಇಂಜಿನ್ ಜೊತೆ ಮ್ಯಾನ್ಯುವಲ್ ಪ್ರಾಪರಾಗಿ ಗೇರ್ ಬಾಕ್ಸ್ ಕೊಟ್ಟಿಲ್ಲ, IMT ಕೊಟ್ಟಿದ್ದಾರೆ, ಅದರಲ್ಲಿ ಕ್ಲಚ್ ಇರಲ್ಲ. ಸೊ ಮೇ ಬಿ ಏನಾದರೂ ಒಂದು ಕಿಯಾ ಸ್ಪೋರ್ಟ್ ವರ್ಷನ್ ಬಿಡ್ತಾರೋ, ವಿಲ್ ಸಿ ಏನು ಪ್ಲ್ಯಾನ್ ಮಾಡಿದ್ದಾರೆ ಅದಕ್ಕೆ ಅಂತ. ನಮ್ಮ ಫೀಡ್ಬ್ಯಾಕ್ ಪ್ರಕಾರ ಕಿಯಾದವ್ರಿಗೆ ಪ್ರಾಪರ್ ಮ್ಯಾನ್ಯುವಲ್ ಕೊಟ್ಟರೆ ಚೆನ್ನಾಗಿರುತ್ತೆ. ಎಂತೂಸಿಯಾಸ್ಟ್ ಯಾರಾದರೂ ಇದ್ದರೆ ಪರ್ಚೇಸ್ ಮಾಡೇ ಮಾಡ್ತಾರೆ ಆ ಕಾರ್ನ. ಐ ಮೀನ್ ದ ಗೇರ್ ಬಾಕ್ಸ್ ವಿತ್ 1.5 ಟರ್ಬೋ. ಸೊ ವೆರಿ ನೈಸ್ ಕಾರ್. ನಾನು ಹೇಳೋದನ್ನು ಹೇಳಿದ್ದೀನಿ. ನನಗೆ ಅನಿಸಿದ್ದು ಒಂದೇನೆಂದರೆ, ಹಿಂದ್ಗಡೆ ಎಲೆಕ್ಟ್ರಾನಿಕ್ ಟೈಲ್ ಗೇಟ್ ಕೊಡ್ಬೋದಿತ್ತು. ಇನ್ನು ಅದು ಬಿಟ್ಟರೆ ಹೆಡ್ಸಪ್ ಡಿಸ್ಪ್ಲೇ ಈ ಪ್ರೈಸ್ ಪಾಯಿಂಟಲ್ಲಿ. ಅಪಾರ್ಟ್ ಫ್ರಮ್ ದಟ್ ಎವ್ರಿಥಿಂಗ್ ಈಸ್ ನೈಸ್. ಮೆಮೊರಿ ಸೀಟ್ಸ್ ಕೊಟ್ಟಿದ್ದಾರೆ, ಮೆಮೊರಿ ORVMs ಇದೆ. ಹೈವೇಲಿ 100 ಕ್ರೂಸ್ ಮಾಡ್ತಾ ಇದ್ದಾರೆ, ಗೊತ್ತೇ ಆಗ್ತಾ ಇಲ್ಲ, ಅಷ್ಟೊಂದು ಬಟ್ಟರ್ ಸ್ಮೂತ್ ಆಗಿದೆ. ಒಳ್ಳೆ ಮ್ಯೂಸಿಕ್ ಸಿಸ್ಟಮು. ಸೊ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಎಸ್ಪೆಷಲಿ ಸೀಟಿಂಗ್ ಪೊಸಿಷನ್ ಕೂತಿದ್ದೀನಲ್ಲ, ಕ್ಯಾಮ್ರಲ್ಲಿ ನಾನು ಮೌಂಟ್ ಮೇಲ್ಗಡೆ ಮಾಡಿರೋದ್ರಿಂದ ನಿಮಗೆ ಸ್ವಲ್ಪ ಬೇರೆ ಥರ ಕಾಣಿಸ್ತಿರ್ಬೋದು. ಬಟ್ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಓಡಿಸಿದ್ರೆ ಮಾತ್ರ ಪ್ರಾಪರ್ SUV ಫೀಲು. ಈ ರೋಡಲ್ಲಿ ಹೋಗ್ತಾರೆ ಒಂಥರ ಟೆನ್ಷನ್ನೇ ಇರಲ್ಲ, ಎಲ್ಲ ಕಡೆ ವಿಸಿಬಿಲಿಟಿ ಇರುತ್ತೆ, ಒಳ್ಳೆ ಫೀಲಿಂಗ್ ಇದೆ ಕಾರಲ್ಲಿ.
ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಕ್ಲಾರಿಫೈ ಮಾಡಿಕೊಡ್ತೀನಿ. ಬೇಸಿಕ್ ವೇರಿಯಂಟ್ಸ್ ತೊಗೊಂಡ್ರೆ 17 ಇಂಚ್ ವೀಲ್ಸ್ ಬರುತ್ತೆ, ಅದು ಚೆನ್ನಾಗಿದೆ. ಇದು ಲೋ ಪ್ರೊಫೈಲ್ ಟೈರ್ಸ್ ಇರೋದು, ಪ್ರಾಬಬಲಿ 18 ಇಂಚ್ ದೊಡ್ಡದು ಅಲ್ವಾ. ಬೇಸಿಕ್ ವೇರಿಯಂಟ್ಸ್ ಎಲ್ಲ ತೊಗೋತೀನಿ ಅಂದರೆ ತುಂಬಾ ಚೆನ್ನಾಗಿದೆ, ಅಂದರೆ ವ್ಯಾಲ್ಯೂ ಫಾರ್ ಮನಿ ಕಂಪೇರ್ ಟು ಕಾಂಪಿಟೇಟರ್ಸ್. ಇವರು ಬೇಸಿಕ್ ವೇರಿಯಂಟಲ್ಲೇ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ವಿತ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇನ್ನೇನು ಬೇಕು? ಸೊ ಬಜೆಟ್ ಕಡಿಮೆ ಇದೆ, ದೊಡ್ಡ ಕಾರ್ ಬೇಕು ಮನೆಗೆ, ಎಸ್ಪೆಷಲಿ ಮೈಲೇಜ್ ಎಲ್ಲ ಬೇಕು ಅಂದರೆ HT ಈಗ ಹೋಗ್ಬೋದು. HTK ಇದೆ, HTX ಪ್ರಾಬಬಲಿ 20 ಹತ್ತತ್ರ ಆಗುತ್ತೆ. ಬಟ್ ಫುಲ್ಲಿ ಬೇಸಿಕ್ ತೊಗೋತೀನಿ ಅಂದರೂ ಏನು ಪ್ರಾಬ್ಲಮ್ ಇಲ್ಲ, ಯು ಕ್ಯಾನ್ ಗೋ ಫಾರ್ ದಟ್ ಕಾರ್. ಸೊ ಈಗ ಇಷ್ಟೊತ್ತು ನಾನು ಮಾತಾಡಿದ್ದೀನಿ, ಇನ್ನೊಂದು 5-6 ಕಿಲೋಮೀಟರ್ಸ್ ಡ್ರೈವ್ ಮಾಡ್ತೀನಿ. ಪ್ರಾಪರಾಗಿ ಇಂಜಿನ್ ನಾಯ್ಸ್, ರೋಡ್ ನಾಯ್ಸ್ ಎಲ್ಲ ಕೇಳಿಸ್ಕೋಬೇಕು ಅಂದರೆ ಇಯರ್ಫೋನ್ ಹಾಕ್ಕೊಂಡು ನೋಡ್ಬೋದು ವೀಡಿಯೋನ. ಓಕೆ, ಲೆಟ್ಸ್ ಗೋ. ಪ್ಯಾಡಲ್ ಶಿಫ್ಟರ್ಸ್ ಇರೋದ್ರಿಂದ ಒಳ್ಳೆ ಮಜಾ. 7th ಗೇರಿಗೆ ಬಂದಿದೆ ನೋಡಿ. ಓಕೆ ಗೈಸ್, ಹೋಪ್ ಯು ಲೈಕ್ ದ ವ್ಲಾಗ್. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್. ಯಾವ ಥರ ಒಳ್ಳೆ ಟ್ರಾಫಿಕ್ ಇರೋ ರೋಡಲ್ಲಿ ಈ ಕಾರ್ನ ತೊಗೊಂಡೋಗ್ಬಿಟ್ಟು ಟೆಸ್ಟ್ ಮಾಡೋಣ. ಇನ್ನು ಇನ್ಸ್ಟಾಗ್ರಾಮ್ ಚಾನಲ್ಗೆ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ, ಒಳ್ಳೊಳ್ಳೆ ಕಾಂಟೆಂಟ್ ಬರ್ತಾ ಇರುತ್ತೆ.